ಶ್ರಮಜೀವಿಗಳು ಕಷ್ಟಪಟ್ಟು ದುಡಿತೀವಿ ಅಲ್ವಾ. ಬಂದ್ರ ಮನೆ ಸೇರ್ಕೊಂಡು ಮಾಡ್ತಾರೆ, ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ಅರ್ಥ ತಂಡಾಕನ ಬಂದ್ರಲ್ಲ ಬಂದ್ರ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಜೈ ಆಂಜನೇಯ. ಸದ್ದು ಮಾಡಿ ಇವ ಗೆದ್ದು ಬಂದ, ಮುದ್ದು ಮಾಡಿ ಇವನ ಸ್ಮೈಲೇ ಚಂದ. ಸೀರಿಯಲ್ ಅಲ್ಲಿ ವೈಲೆಂಟ್ ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಸೈಲೆಂಟ್. ಕನ್ನಡದಲ್ಲಿ ಇದು ಎರಡನೇ ಮದುವೆ ಆಗಿರೋದು, ತೆಲುಗುನಲ್ಲಿ ಲೆಕ್ಕಾಚಾರ ಎಲ್ಲ ಮದುವೆ ಆಗಿದೆ. ಹೋಗ್ತಾರೆ ಮೂರಾಗ್ಲಿ ಐದಾಗ್ಲಿ ಕೆಲಸ ಮಾಡ್ಬಿಟ್ಟೆ ಹೋಗೋದು. ವಾರೆ ಮೇರಿ ಲಡ್ಕಿ ಆಂಬುಲೆನ್ಸ್ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಟು ಗೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಟು ಗೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಟ್ ರೆಡಿ ಫಾರ್ ದ ಎಂಟರ್ಟೈನ್ಮೆಂಟ್. ಇವತ್ತಿನ ಲಾಗ್ ಅಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ನಮ್ಮ ಗುಂಡಮ್ಮಂದು ಮದ್ವೆ. ಸೊ ಆ ಮದ್ವೆ ಲಾಗ್ ನ ಒಂದು ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇದು ನಮ್ಮ ಲುಕ್ ಬಂದು ಎಂದ್ರ ಲುಕ್ ರಾಕ್ಷಸಿ ಟ್ರೆಡಿಷನಲ್ ಲುಕ್. ಇದು ನಮ್ದು ಬಳೆ ಶಾಸ್ತ್ರದ ಲುಕ್. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ. ಸೊ ನಮ್ದು ಸೀರಿಯಲ್ ಅಲ್ಲಿ ಇವತ್ತು ಪಿಜ್ಜಾ ಪಾರ್ಟಿ ಆಗ್ತಿದೆ. ಸೀರಿಯಲ್ ಬೆಳಗ್ಗೆಯಿಂದ ಕೂತು ಕೂತು ಸಾಕಾಯ್ತು, ಅದಕ್ಕೆ ಎಲ್ಲರೂ ಪಿಜ್ಜಾ ತರಿಸಿ ತಿಂತಿದ್ದೀವಿ. ಹೇಗಿದೆ ಮೀನಮ್ಮ? ಸೂಪರಾ? ಬಾನು ಹೇಗಿದೆ ಅಮ್ಮ? ಎಸ್. ಸೊ ಅಮ್ಮ ಎಂಟ್ರಿ ಆಗ್ತಿದ್ದಾರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸರಿಗಮಪ ಮಾಡ್ತಿದ್ದಾರೆ ಸೆಟ್ಟಲ್ಲಿ. ಇವರು ಶೂಟಿಂಗ್ ಮಾಡಿ ಅಂದರೆ ಚಪ್ಪಾಳೆ ಹೊಡ್ಕೊಂಡು ಹಾಡು ಆಡ್ತಿದ್ದಾರೆ. ಏ ಏ ಗುಂಡಮ್ಮ ಓಡು ಪಿಜ್ಜಾ ತಿನ್ಕೊ ಬರೋ. ಅವನು ಜೂನಿಯರ್ಸ್ ಇವು ಹೋಗಿ ಬೈತಾರ ಮೇಲೆ ಹೋಗಮ್ಮಿ, ಲೇಟ್ ಮಾಡ್ಕೋಬೇಡ. ಅಲ್ಲಿ ತಾಯಿ, ಇಲ್ಲಿ ಮಗ, ಸಂಬಂಧದ ಮಿಲನ. ಅಮ್ಮ ಮಗ, ಅಮ್ಮ ಮಗ. ನೋಡಿ ಏನ್ ಮಾಡ್ತಿದ್ದಾಳೆ. ಬಂದು ಪಿಜ್ಜಾ ತಿಂತಿದ್ದಾಳೆ. ಅಲ್ಲಿ ಶೂಟಿಂಗ್ ಆಗ್ತಿದೆ. ತಿನ್ನು ತಿನ್ನು ತಿನ್ನು. ಏನ್ ಗೊತ್ತಾ, ಪಾಪ ನಮ್ ಗುಂಡಮ್ಮ, ಅವಳಿಗೆ ಇದ್ರ ಮೇಲೆ ನಡಿಬೇಕಂದ್ರೆ ಭಯ. ಅವಾಗ್ಲಿಂದ ಹನುಮಾನ್ ಚಾಲೀಸ್ ಆಡ್ಕೊಂಡು ಬರ್ತಾನೇ ಇದ್ದಾಳೆ. ಬಾ ಮಚ್ಚ. ಓಕೆ. ಆ ತೂತೊಳಗಡೆ ನೀನ್ ಹೋಗಲ್ಲ. ಬಾ ಮಚ್ಚ, ನಾನಿದ್ದೀನಿ. ಜಾಗರ ರಾಮದೂತ ಅತುಲಿತ ಬಲರಾಮ. ಹೋಗೇ ಮುಂದೆ. ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗೀತ ಕಂಚನ ಬರುವ ವಿರಾಜ ಸುಬೇಸ ಕುಂಡಲ ಕೇಸ ಖಾತ ವಜ್ರ ಧ್ವಜ ವಿರಾಜ ಸಾಜೈ ಶಂಕರ ಸುವರ್ಣ ಕೇಸರಿ ನಂದನ ತೇಜ ಪ್ರತಾಪ ಮಾಧವ ವಿದ್ಯಾವನ ಮುನಿಯತಿ ಶಾಸ್ತ್ರ ರಾಮ. ಜೈ ಆಂಜನೇಯ. ಸದ್ದು ಮಾಡಿ ಇವ ಗೆದ್ದು ಬಂದ, ಮುದ್ದು ಮಾಡಿ ಇವನ ಸ್ಮೈಲೇ ಚಂದ. ಫೈನಲಿ ಅವಳು ಚೈನಾ ಬಾರ್ಡರ್ ನ ದಾಟ್ ಬಂದವ್ರ ತರ ಬಂದ್ಲು. ಎಸ್. ಹೈಟ್ ತುಂಬಾ ಭಯ. ಅಕ್ರೋಫೋಬಿಯಾ ಐ ಹ್ಯಾವ್. ಶಿಟ್ ಇಟ್ಸ್ ಹೈಪೋಫೋಬಿಯಾ. ಮಗಳು ಮದ್ವೆ ಆಗ್ತಿದೆ, ಖುಷಿ ಆಗ್ತಿದ್ಯಾ? ಬಹಳ ಖುಷಿ ಆಗ್ತಾ ಇದೆ.
ವಾಟ್ರ್ ಏನಾದರೂ ಇದ್ದಿದ್ರೆ ಇದು ಭಾಳ ಖುಷಿ ಆಗುತ್ತೆ. ಏನ್ರಿ ನೀವು ಶುಭ ಸಮಾರಂಭ ನಡೀತಿದ್ದ ಕ್ವಾರ್ಟರ್ ಕೇಳ್ತೀರಾ? ಆಕ್ಲಿಸ್ಕೊಂಡು ಹಾಡಾಡೋದು ನಮ್ಮ ಹೀರೋ ಸರ್. ಆಕ್ಲಿಸ್ಕೊಂಡೆಲ್ಲ ಹಾಡಾಡೋದು. ಅಡಲ್ಟ್ ಚಾಂಪ್ಸ್ ಸೀನಿಯರ್. ನಾನೇನು ಬಲ್ಲೇನು ನಾನೇನು ಬಲ್ಲೇನು ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ತವರಿಗೆ. ವಾಯ್ಸ್ ಸಿಂಕ್ ಮಾಡಿ ನಾನು ಡಬ್ ಮಾಡ್ತೀನಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನೇನು ಓಕೆ. ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಕ್ಕೆ ಗುರಿ ಇಲ್ಲ ಎಲೆ ಬಾಲೆ. ಮತ್ತೆ ಮಾಡಿ ಇನ್ನು ಮೂಗ್ ಒಳಗ್ ತಗೊಂಡೋಗು ಕ್ಯಾಮ್ರಾನ. ಇದು ನಮ್ಮ ಹೀರೋಯಿನ್ನ ನಿಜವಾದ ಮುಖ. ಮಾವ ನನಗೋಸ್ಕರ ಬಳೆ ಸಾಂಗ್ ಹಾಡ್ತಿದ್ದೀನಿ. ಮಾವ ಬಳೆ ತೋರಿಸು. ಇಲ್ಲ ಇಲ್ಲ, ಇನ್ನೂ ಸೀನ್ ಇದೆ ನಿಮ್ದು. ಇಲ್ಲ ಮುಗೀತು ಅವ್ರದ್ದು ಅಂತೆ. ನೋ ಮುದೇವಿ ಅಣ್ಣೊಂದು ಮುಗೀತು, ನಮ್ಮ ಮಾವೊಂದು ಮುಗೀತು. ಆರು ಶಾಕಲ್ಲಿ ನೋಡ್ತಾ ಇದ್ದೀನಿ. ನಮ್ಮದು ನಾವೆಲ್ಲ ಇಲ್ಲೇ ಇರ್ತೀವಿ, ನಾವು ಗಂಡ ಹೋಗ್ತಿದ್ದಾನ ಅಂತ. ಅಂದರೆ ನನ್ನ ಗಂಡ ಅಲ್ಲ, ನಿನ್ನ ಗಂಡ. ಶ್ರಮಜೀವಿಗಳು ಕಷ್ಟಪಟ್ಟು ದುಡಿತೀವಿ ಅಲ್ವಾ. ಬಂದ್ರ ಮನೆ ಸೇರ್ಕೊಂಡು ಏನ್ರ ಮಾಡ್ತಾರೆ, ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ಅರ್ಥ ತಂದಾಕನ ಬಂದ್ರಲ್ಲ ಬಂದ್ರ. ಪ್ಲೀಸ್ ನಾನು ನಿಮ್ಮ ವಾಯ್ಸ್ ಡಬ್ ಮಾಡ್ತೀನಿ. ಇಲ್ಲೊಂದು ಕರ್ಮ ಅದೇನು ನಾದ್ನಿ ಅಂತ ಇದೋಳು ಸಾಯಿಸ್ತಾಳು ನನ್ನ. ಸಾಕು ನೀನು ಹಾಡು. ಅಕ್ಕ ನಮ್ಮ ಸೆಟ್ಟಲ್ಲೇ ಒಂದು ಸಿನ್ಸಿಯರ್ ಒಂದು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂದರೆ ಇವಳೆ ರಾಘವಿ. ಯಾವಾಗ ನೋಡಿ ಎಲ್ಲಿ ನೋಡು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಳೆ. ಮುದ್ದೆ ಅಂತ ತೋರಿಸ್ತಾಳೆ, ಮುದ್ದೆ ಅನ್ಕೋಬೇಡಿ ಇವಳ ಕಳ್ಳಿ. ಗುಡ್ ಮಾರ್ನಿಂಗ್ ಬೈ ಗೈಸ್, ನಂದು ಮುಗಿತು, ಖುಷಿ ಆಗ್ತಿದೆ. ಮಧ್ಯರಾತ್ರಿ 1 ಗಂಟೆಗೆ ನನ್ನ ಶೂಟ್ ಬೇಗ ಮುಗಿದಿದೆ. ಆದರೆ ಅವ್ನು ಗಳ್ತು ಮುಗಿಯಲ್ಲ, 2 ಗಂಟೆ ಆದರೂ ಮುಗಿಯಲ್ಲ. ಬೈ ಗೈಸ್, ಮಚ ಬಾಯ್ ಮಚ, ಗುಡ್ ನೈಟ್, ನಾಳೆ ಸಿಗುವ. ಅಮ್ಮ ಪ್ರತೀಕ್ಷೆ ನಮ್ಮ ಗುಂಡಮ್ಮನಮ್ಮ ಇವತ್ತು ಶೂಟಿಂಗ್ ಬಂದಿದ್ದೀರಿ. ಏನು ಅನ್ನಿಸ್ತಿದೆ ನಿಮಗೆ? ಸೀರಿಯಲ್ ನೋಡೋದು ತುಂಬ ಸುಲಭ ಅನಿಸ್ತಾ ಇದೆ. ಶೂಟಿಂಗ್ ನೋಡೋದು ತುಂಬ ಕಷ್ಟ ಅಲ್ಲ? ತುಂಬ ಕಷ್ಟ. ಪಾಪ ಸಾಕಾಯ್ತು, ಒಂದೇ ದಿನಕ್ಕೆ ಸಾಕಾಯ್ತು. ನಾವು ಏನು ಮಾಡಬೇಕು? ಸೊ ಗೈಸ್, ನಂದು ಪ್ಯಾಕಪ್ ಆಯ್ತು ಇವಾಗ. ಆದರೆ ಇವ್ರದ್ದು ಯಾರ್ದು ಪ್ಯಾಕಪ್ ಆಗಿಲ್ಲ. ಎಲ್ರಿಗೂ ಹೊಟ್ಟೆ ಉರಿ ನಾನು ಹೋಗ್ತಿರೋದಕ್ಕೆ. ಮಚ್ಚ ಕ್ಯಾಬ್ ಇದೆ ಮಚ್ಚ, ಕ್ಯಾಬು ನಮಗೋಸ್ಕರ ಇದೆ. ನಾನು ಹೋಗ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಪೈನಾಪಲ್ಸು. ಗುಡ್ ಮಾರ್ನಿಂಗ್. ಸೊ ನಾವಿವತ್ತು 2ನೇ ದಿನ ಶೂಟು ಗುಂಡಕ್ಕನ ಮದುವೆದು. ಇದು ನಮ್ಮದು ದೊಡ್ಡ 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 ಅಮ್ಮ. ಆ ಕಡೆ ದೊಡ್ಡವ, ಈ ಕಡೆ ಚಿಕ್ಕವ. ದೊಡ್ಡವ ದ್ವಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. 6 ಗಂಟೆಗೆ ಬಂದು ಅವ್ರಮ್ಮ ಪುಟ್ಟಿ ತುಂಬ ಊಟ ತಂದು ಮಗ್ಳಿಗಾಲೆ ತಿನ್ನಿಸ್ತವ್ರೆ. ಇಷ್ಟೇ ದ ರೋಟೀನ್ ಆಫ್ ಫೈನಲ್ ಡೇ ಈಸ್ ಅಂಕಿತಮ್ಮ ಮೇಕಿಂಗ್ ಸಮ್ ಫುಡ್ಸ್ ಆ್ಯಂಡ್ ಟೇಕಿಂಗ್ ಫ್ರಮ್ ದಿಸ್ ಹುಚ್ಚಿ ಗರ್ಲ್ ಆ್ಯಂಡ್ ಹೀಟಿಂಗ್. ಸೊ ಗೈಸ್, ಮಚ್ಚ ಇವತ್ತೇನು ನಡೀತಿದೆ ಹೇಳು? ಇವತ್ತು ನಮ್ಮ ರಶ್ಮಿ ಮದುವೆ, ಗುಂಡಮ್ಮನ ಮದುವೆ ಆಗ್ತಿದೆ. ನಾವೀಗ ರೂಮಿಗೆ ಬಂದಿದ್ದೀವಿ, ಅಂದರೆ ಗುಂಡಮ್ಮನ ಕರ್ಕೋಗೋದಿಕ್ಕೆ. ಆದರೆ ಗುಂಡಮ್ಮ ಇಲ್ಲ, ರೂಮಿಗೆ ಬಂದಿದ್ದೀವಿ ಅಂದರೆ ಗುಂಡಮ್ಮನ ಹೆಣ್ಣನ್ನ ಕರ್ಕೊಂಡು ಹೋಗೋದಿಕ್ಕೆ. ಸೀನ್ಗೆ ಹೋದ್ರು. ಇಲ್ಲಿ ಮೇಡಮ್ ಕೂತಿದ್ದಾರೆ, ಮ್ಯಾಮ್ ಗೊತ್ತಲ್ವಾ, ಅಣ್ಣ ಇವನಮ್ಮ. ಸೊ ನಾನು ಮಾಡ್ಕೊತೀನಿ.
ಲಾಂಗ್ ಮಾಡ್ತಾ ಶೂಟಿಂಗ್ ಡೈರೆಕ್ಟರ್ ಸರ್ ನೋಡಿದ್ರೆ ನಾನು ಈಸ್ಕೊಳ್ತೀನಿ. ಎಷ್ಟು ಭಯದಿಂದ ಈ ಲಾಗ್ ಮಾಡ್ತಿದ್ದೀನಿ ಅಂದರೆ ಯಾವಾಗ ಈ ಫೋನ್ ಕಿತ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಡಮಾರ್ ಅಂತ ಹೊಡೆದಾಗ್ತಾರೆ ಅಂತ ಭಯ. ಆದರೆ ಕದ್ದು ಕದ್ದು ವಿಡಿಯೋ ಮಾಡಿ 3 ಸತಿ ಸಿಗಾಕೊಂಡು 3 ಸತಿ ಸಿಗಾಕ್ಸಿದ್ದು ನಾನೇ. ದಿ ಗ್ರೇಟ್ ಲೆಸನ್. ಹೊಟ್ಟೆ ಕಿಚ್ಚನ್ ಮೊಟ್ಟೆ ಕೋಳಿ ಯಾರು ಅಂದರೆ ಈ ಅಂಕಿತ. ಅದು ಕೆಲವೊಂದು ಸತಿ ವ್ಲಾಗ್ ಮಾಡ್ಕೊಟ್ರೆ ಅಲ್ವಾ? ವ್ಲಾಗ್ ಮಾಡ್ಕೊಟ್ರೆ ಯಾರು ಕೆಲವೊಂದು ಸತಿ ಜಾತ್ರೆದೆಲ್ಲ ನೀವು ವ್ಲಾಗ್ ಮಾಡೋದು ಯಾರು ಹೇಳು. ಎಲ್ಲ ಹುಚ್ಚರು ಥರ ನನ್ನ ಲೈಫಲ್ಲಿ ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷ ಆಯಿತು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದು. 6 ವರ್ಷದಲ್ಲಿ ಎಷ್ಟು ಮದುವೆಗಳನ್ನ ನೋಡಿರ್ಬೋದ ನಿಂತು ಅನ್ಸೆ ಅಲ್ಲ ಇದು ಆಲ್ರೆಡಿ. ಹಾಂ ನಿಶಾ, ಈಗ ನೀನೊಂದು ಎಷ್ಟು ಮದುವೆ ನೋಡಿದ್ಯಾ, ಎಷ್ಟು ಸೀರಿಯಲ್ಸ್, ಎಷ್ಟು ಆ್ಯಕ್ಟಿಂಗ್ ಮಾಡಿದ್ದೆ? ಇದು ಕನ್ನಡದಲ್ಲಿ ಇದು 2ನೇ ಮದುವೆ ಆಗಿರೋದು. ತೆಲುಗುನಲ್ಲಿ ಲೆಕ್ಕಾಚಾರ ಎಲ್ಲ ಮದುವೆ ಆಗಿದೆ. ಬೇರೆಯವ್ರದ್ದು ಎಲ್ಲ ನಾನು ಶಾರ್ಟೇಜ್ ಇದ್ದರೆ ನನ್ನ ಕರೀರಿ, ನಾನು ಶಾಸ್ತ್ರ ಮದುವೆ ಮಾಡಿಸ್ತೀನಿ. ಟೋಟಲ್ ಮದುವೆ ಎಷ್ಟು ನೋಡಿದ್ಯಾ? ಬೇರೆ ಬೇರೆ ಎಲ್ಲ ಮದುವೆ 15. ನಂದು ಒಂದು ಮದುವೆ ನೋಡು ಪ್ಲೀಸ್. ನಿನ್ನ ಗಂಡನೇ ನಾನು ರಿಯಲ್ ಲೈಫಲ್ಲಿ ಬೇಗ ಆಗಲಿ ಅಂತ ಕೇಳ್ತೀನಿ. ಗೊತ್ತಿದ್ದಲ್ಲ ಇದ್ರ ಕೆಳಗಿಂದ ತಗೊಂಡೋಗ್ಬೇಕು. ಎಷ್ಟು ಜನ ಬಾಸಿಂಗ್ ಕೊಡ್ತಾವ್ರ ಗುರು. ಕಟ್ಟಿಕೊಂಡಿ ಗೆಳತಿ ಬಾಸಿಂಗ. ಈ ಕುಂಕುಮ ತೆಗಿಯೋ ಬಸವರಾಜ್ ಬೊಮ್ಮಾಯಿ. ಸರ್ ಒಂದು ನಿಮಿಷ. ಏನಾಯ್ತು? ನಮ್ಮಪ್ಪ ಮಿಲ್ಟ್ರಿ ಮ್ಯಾನ್ ಕೊಡೋಗೆ ಬಟ್ಟೆ ಹಾಕ ರೇಂಜ್ಗೆ ನಾಯಿ ಹೊಡೆದಂಗೆ ಹೊಡೆದವನೇ. ಕಾರಣ ಇವಳೊಬ್ಳು ಬಂದ್ಬಿಡ್ತಾಳೆ ಎಲ್ಲೋ ಬಗೆ ಹಾಕಿದ್ರೆ ಇವಳಿಂದನೇ ಹೇಳ್ತಿದ್ದಿಲ್ಲ. ಪಿಂಕಿ ನಿಂತೋಯ್ತಲ್ಲ ಅಂತ ಅವನು ಒಟ್ಟು ಅವ್ರು ಸಂದಾಗಿರ್ತಾರೆ ಅಂದ್ರೆ ನಾವು ವರದಕ್ಷಿಣೆ ಕೊಡ್ತೀನಿ. ವರದಕ್ಷಿಣೆ ಕೊಟ್ಟೇನೆ ಅವ್ರು ಸಂದಾಗಿರ್ತಾರೆ ಅಂದ್ರೆ ನಾನು ವರದಕ್ಷಿಣೆ ಕೊಡ್ತೀನಿ. ಮಾತು ಕೇಳಪ್ಪ. ಅಪ್ಪ ಹುಸಿ ಮಾತು ಅಂಚಕ್ರೆ ಕಳಿಸ್ತೀನಿ ತಾಳಿನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬನ್ನಿ, ಇಲ್ಲಿ ಹೊಸದಾಗಿ ಮದ್ವೆ ಆಯ್ತು. ಹೇಗ್ ಅನ್ನಿಸ್ತಿದೆ ನಿಮ್ಗೆ? ಏನ್ ಫೀಲ್ ಆಗ್ತಿದೆ? ನಿಮ್ ಹುಡ್ಗಿನ ಮದ್ವೆ ಆದೆ ಶಟ್ ಅಪ್. ಈಗ್ಲೇ ಹಿಂಗೆ ಇನ್ ಮದ್ವೆ ಆದ್ಮೇಲೆ ಇನ್ ಹಿಂಗೆ. ನನಗೆ ಸದ್ಯಕ್ಕೆ ಪಿನ್ ಹೆಂಗ್ ತೆಗಿಯೋದಂತ ಚಿಂತೆ ಆಗಿದೆ. ಮದ್ವೆದು ಆಮೇಲೆ ನೋಡ್ಕೊಳ್ಳೋಣ. ಪಿನ್ ತಗೊಳ್ಬೇಕಾ? ಈಗ ಪಿಂಕಿ ಯಾವ್ಯಾವ ಆಂಗಲ್ ಅಲ್ಲಿ ಹೊಡಿಬಹುದು ನನಗೆ ಅಂತ ಯೋಚನೆ ಮಾಡ್ತಾ ಇದೀನಿ. ಅದೊಂದು ಆಂಗಲ್ಸ್. ಗುಂಡಮ್ಮ ಇದ್ದಾಳೆ ನಿಮ್ಮನ್ನ ಸೇಫ್ ಮಾಡಕ್ಕೆ, ನೋ ಪ್ರಾಬ್ಲಮ್. ಬೇಡ ಗುಂಡಮ್ಮ ನೋಡಿ, ಆ ಥರ ಎಲ್ಲ ಅದು ದೇವರು ಮಾಡಿದಂತಹ ಜೋಡಿ ನಿಮ್ದು. ಹಾಗಾಗಿ ಆ ಜೋಡಿನ ನೀವು ಒಪ್ಕೊಂಡು ಮುಂದೆ ನಡೆದ್ರೆ ನಿಮ್ಗೊಂದು ಶುಭ ಗಳಿಗೆ ಬರುತ್ತದೆ. ಹಂಗನ್ಬಿಟ್ಟು ಯಾವ್ದು ದೇವ್ರ ಜೊತೆ ಮಾಡಬಾರ್ದು. ಆದ್ರೂ ತುಂಬಾ ಕ್ಯೂಟ್ ಆಗಿದೆ ನಿಮ್ಮಿಬ್ರು ಜೋಡಿ. ನೀವಿಬ್ರು ಇನ್ನೊಂದು ವರ್ಷದಲ್ಲೇ ಒಂದು 5-6 ಮಕ್ಕಳಿಗೆ ಮಂಜಿ ನಾವೊಂದು ಬ್ರಹ್ಮಚಾರಿಣಿ ಆಗ್ಬೇಕು ಅನ್ಕೊಂಡಿದೀನಿ. ನಮ್ಮ ಮಾವನು ಸಿಗ್ಲಿಲ್ಲ, ನೀನ್ ಬೇರೆ ಮದ್ವೆ ಆಗ್ಬಿಟ್ಟೆ. ಛೇ, ಮುಂಚೆನೆ ಹೇಳ್ಬಾರ್ದ ಮಂಜಿ? ಪಿಂಕಿ ಬಿಟ್ಬಿಟ್ಟು ನಾನು ಮದ್ವೆ ಆಗ್ತಿದ್ದಾ? ಪಿಂಕಿ ಜೊತೆ ನಿನ್ ಮದ್ವೆ. ಓ
ನಿನಗೆ ಅವನವನಲ್ಲ ಅರಸಿನ ಶಾಸ್ತ್ರ ಅವನಿಗೆ ಕೊಟ್ಟು ಮದುವೆ ಮಾಡೋದು. ಗೊತ್ತಲ್ಲ ತಳಿಯ ಹೇಳು ಮಚ್ಚ. ಬಡತನದ ಮನೆಯಾಗ ಹೇಳು ಹುಟ್ಟಬಾರದು, ಬಡತನದ ನನ್ ಮದ್ವೆ ಆಗ ಹೋಗೋತಿಗೆ ಇದೇ ಸಾಂಗ್ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನ ಅಂತಾನೆ ಎಷ್ಟು ಒಡವೆ ಹಾಕ್ಸಿದ ನೋಡು, ಎಲ್ಲ ಆರ್ಟಿಫಿಷಿಯಲ್ ಅಮ್ಮ. ಕಾಸು ನಂದು. ರಾಘವಿ ಸೀರಿಯಲ್ ಅಲ್ಲಿ ರಾಣಿ ಪಾತ್ರ ಮಾಡ್ತಿರುವ ನೀವು ಹೇಗನ್ಸುತ್ತೆ? ನೀವು ನಿಜ ಜೀವನದಲ್ಲೂ ಅಷ್ಟೇ ಸೈಲೆಂಟ್ ಇಲ್ಲ, ಸೀರಿಯಲ್ ಅಲ್ಲಿ ರಾಕ್ಷಸಿ ತರ ಆಡ್ತಿರ್ತೀಯ? ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಹೇಗೆ ಬೇರೆ ಬರುತ್ತೆ ಮಚ್ಚ, ಅದ್ ಮಾತಾಡ್ಬಾರ್ದು ಅಂತ ರಾಕ್ಷಸಿ ತಗೊಂಡಿದ್ದೀನಿ. ಹೆಂಗನ್ಸ? ತುಂಬಾ ಸೈಲೆಂಟ್. ಆದ್ರೆ ಸೀರಿಯಲ್ ಅಲ್ಲಿ ಸೈಲೆಂಟ್ ಇಲ್ಲ ನೀನು. ಸೀರಿಯಲ್ ಅಲ್ಲಿ ವೈಲೆಂಟ್ ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಸೈಲೆಂಟಾ? ಹೇಗೆ ಅಣ್ಣಯ್ಯ ಸೀರಿಯಲ್ ಮಾಡಾದ್ಮೇಲೆ ರಾಣಿ ಪಾತ್ರನ ಗುರ್ತಿ ಮಾತಾಡ್ತಾರ? ಹೇಗೆ ಅನ್ಸುತ್ತೆ? ಅಯ್ಯೋ ತುಂಬಾ ಖುಷಿ ಆಗುತ್ತೆ, ಜನ ಎಲ್ಲ ಗುರ್ತಿಡಿತಿದ್ದಾರೆ, ಎಲ್ಲೋದ್ರು ರಾಣಿ ಅಂತ ಕರೀತಾರೆ, ತುಂಬಾ ಖುಷಿ ಆಗುತ್ತೆ. ಮನೆಗೆ ಹೋಗ್ಬೇಕು, ಟೈಮ್ ಆಯ್ತು, ನಿದ್ದೆ ಮಾಡಿಲ್ಲ, ನಿದ್ದೆ ಬರಕತ್ತೈತ್ರಿ. ಬೆಳಗಿನ ಜಾವ 3 ಗಂಟೆ ಮಾಡ್ತಾರಂತ, ಹ್ಯಾಂಗ ಮಲಗೋದು ಹೇಳ್ರಿ ಅಪ್ಪ. ಈಗ ಮದ್ವೆ ಆಯ್ತಿರೋರು ಇವಳು, ಕಷ್ಟ ಬಿಡ್ತಿರೋ ನಾವು. ಯಾಕೆ ಬೇಕು? ಹೋಗಿ ರಿಜಿಸ್ಟ್ರ್ ಮದ್ವೆ ಆಗಕ್ಕಾಗಲ್ಲ, ಇದೆಲ್ಲ ಬೇಕಿತ್ತ? ರಿಜಿಸ್ಟ್ರ್ ಮದ್ವೆ ನನ್ನ ಮದ್ವೆ ಬೇಡಿತ್ತ. ಏನಾಯ್ತು? ಎಲ್ಲಿ? ಅಲ್ಲಿ ಅಕ್ಕ ಹಿಂಗೆ ಎದ್ರಿದೆ. ನಿಶಾ ಹಲ್ಲಿಗೆ ಎದ್ರುತ್ತಾರ? ನಿಜವಾಗ್ಲೂ ಅಲ್ಲಿದೆ. ಮತ್ತೆ ಆ ರೂಮಿಗೆ ನಡಿ. ಏನ್ ನಡೀತಿದೆ? ನಾವು ಬೇಗ ಬರ್ತೀವಿ, ಆ ಮುಗಿದ್ರೆ ಹೇಳಲ್ಲ. ಈಗ ನಾವ್ ಯಾಕೆ ನಾನು ಬರ್ತೀನಿ ಬಾಶ್ರು. ಅಣ್ಣಯ್ಯ ಸೆಟ್ ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಹೊರಟಿದ್ದಾರೆ. ಏನಾಗ್ತಿದೆ ಇಲ್ಲಿ? ಬಾಯ್ ಮಮ್ಮಿ. ಅಣ್ಣಯ್ಯ ಸೀರಿಯಲ್ ಎಲ್ಲ ಆರ್ಟಿಸ್ಟು ಏನಂತಾರೆ ಅದಕ್ಕೆ, ದೊಂಬೆ ಎದ್ದಿದ್ದಾರೆ. ದಂಗೆನಾ? ಗೊಂಬೆ ಅಂದ್ರೆ ಗುಂಪು. ದೊಂಬಿ, ಇದೊಂದು ದೊಂಬಿ. ಯಾಕ್ರಿ ಹೊರಟೈತೀನಿ ಅಂದ್ಬಿಟ್ಟು ಬಂದ್ಬಿಟ್ರಿ? ಅಯ್ಯೋ ಇನ್ನು ಕ್ಲೋಸ್ ಅಪ್ ಎಲ್ಲ ಇದೆ. ನೆಕ್ಸ್ಟ್ ಇದೆ, ಯಾರು ಹಂಗೆ ಹೋಗ್ತಾರೆ? ಅಯ್ಯೋ 3 ಆಗ್ಲಿ 5 ಆಗ್ಲಿ ಕೆಲಸ ಮಾಡ್ಬಿಟ್ಟೆ ಹೋಗೋದು. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಏನ್ ಗೊತ್ತಾ, ಎಲ್ಲ ಜೂನಿಯರ್ಸ್ ಮನೆಗೆ ಹೋಗಿದ್ದಾರೆ, ಆದ್ರೆ ನಾವುಗಳು ಮಾತ್ರ ಇಲ್ಲಿದೀವಿ. ನಮ್ದು ಇನ್ನೂ ಕ್ಲೋಸ್ ಅಪ್ ಆಗಿಲ್ಲ. ನಿಸಾ, ನಿಂಗೆ ಬೆಳಿಗ್ಗೆ ನಾಳೆ 5 ಬದಲು ಶೂಟು. ಎಷ್ಟು ಗಂಟೆಗೆ ಹೋಗ್ತೀಯಾ? ಅಕ್ಕ ಫ್ಲೈಟಲ್ಲಿ ಹೋಗ್ತಾಳೆ. ಆಂಬುಲೆನ್ಸ್ ವಾ ದೀಮ್ ದೀಮ್ ತನನ ದೀಮ್ ದೀಮ್ ತನನ ದೀಮ್ ದೀಮ್ ತನನ ಇದು ಯಾರು ಬರೆದ ಕಥೆಯೋ, ಸಿನಂಗಾಗಿ ಬಂದ ವ್ಯತೆಯೋ. ಇದು ಯಾರು ಬರೆದ ಕಥೆಯೋ. ಸಿನಾ, ಹ್ಯಾಪಿ ಮ್ಯಾರಿಡ್ ಲೈಫ್. ನಗಕ್ಕಾಗ್ದೆ ಅಳಕ್ಕಾಗ್ದೆ ಥೂ, ನಂದು ಒಂದು ಜನ್ಮನ. ಈ ಡೈಲಾಗ್ ಹಾಕ್ಸ್ತೀನಿ. ಪಾಪ ಎಲ್ಲರೂ ನಿದ್ದೆ ಕಟ್ಬಿಟ್ಟವ್ರೆ, ಪಾಪ. ಅಯ್ಯೋ ರಾಮ. ಯಾಕೆ
ಯಾಕೆ? ಅದು ನಂದು ಎಕ್ಸ್ಟ್ರಾ ತುಂಬ ಉದ್ದ ಬೆಳೆದಿತ್ತು ಕೂದಲು, ಅದಕ್ಕೆ ಕಟ್ ಮಾಡ್ಬಿಟ್ಟು ಜಡೆ ಆಗ್ತಿದ್ದೀನಿ. ಯಾರು ಬೇಕಂದ್ರೆ ಹೇಳಿಕೊಡೋಣ. ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದ್ದಂಗಿದೆಯಲ್ಲ ಪೇ. ಸೊ ಫೈನಲಿ ನಮ್ಮದು ಸೀರಿಯಲ್ಲು ಪ್ಯಾಕಪ್ ಆಯಿತು. ಎಷ್ಟು ಗಂಟೆಗೆ ಪ್ಯಾಕಪ್ ಆಯಿತು? 4 ಗಂಟೆ ಬೆಳಗಿನ ಜಾವ ಪ್ಯಾಕಪ್ ಆಗಿದೆ. ಸೊ ಈ ವಿಡಿಯೋ ಫುಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾವ ಥರನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸಬಕರಾಯ್ ಎಲ್ಲಿದೆಯಾ? ಸಬಕರಾಯ್